ಐರಾವತೇಶ್ವರ ದೇವಸ್ಥಾನ ಧರಸುರಂ. ಐರಾವತೇಶ್ವರ ದೇವಸ್ಥಾನವು ತಂಜಾವೂರು ಜಿಲ್ಲೆಯ ಕುಂಭಕೋಣಂ ಪ್ರದೇಶದಲ್ಲಿ 18 ಮಧ್ಯಕಾಲೀನ ಯುಗದ ದೊಡ್ಡ ಹಿಂದೂ ದೇವಾಲಯಗಳಲ್ಲಿ ಒಂದಾಗಿದೆ. ಈ ದೇವಾಲಯ ಶಿವನಿಗೆ ಸಮರ್ಪಿತವಾಗಿದೆ. ವೈಷ್ಣವ ಮತ್ತು ಶಕ್ತಿ ಸಂಪ್ರದಾಯಗಳನ್ನು ಪ್ರದರ್ಶಿಸುತ್ತದೆ. ಚೋಳರ ವಾಸ್ತುಶಿಲ್ಪದ ಹಿಂದೂ ದೇವಾಲಯವಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವೂ ಸಹ ಆಗಿದೆ. ಕಲ್ಲಿನ ದೇವಾಲಯವು ರಥದ ರಚನೆಯನ್ನು ಹೊಂದಿದೆ. ಪುರಾಣ ದೇವತೆಗಳಾದ ಇಂದ್ರ, ಅಗ್ನಿ, ವರುಣ, ವಾಯು, ಬ್ರಹ್ಮ, ಸೂರ್ಯ, ವಿಷ್ಣು ಮತ್ತು ಸಪ್ತ ಮಾತೃಕೆಗಳು, ದುರ್ಗಾ, ಸರಸ್ವತಿ, ಶ್ರೀದೇವಿ, ಗಂಗಾ, ಯಮುನಾ ಮತ್ತು ಸುಬ್ರಹ್ಮಣ್ಯ, ಗಣೇಶನನ್ನು ಒಳಗೊಂಡಿದೆ. ಇದು 2 ಸೂರ್ಯ ಮುಖಬಿಲ್ಲೆಗಳನ್ನು ಹೊಂದಿದೆ. ಅವುಗಳೆಂದರೆ ಬೆಳಗ್ಗೆ ಮತ್ತು ಸಂಜೆ ಸೂರ್ಯನ ಡಯಲ್ಗಳನ್ನು ರಥದ ಚಕ್ರಗಳಾಗಿ ಕಾಣಬಹುದು. ಐರಾವತೇಶ್ವರ ದೇವಸ್ಥಾನ, ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನ, ಗಂಗೈಕೊಂಡ ಚೋಳಪುರಂ ದೇವಸ್ಥಾನ ಈ 3 ಯುನೆಸ್ಕೋದ ವಿಶ್ವ ಪರಂಪರೆಯ ತಾಣಗಳಾಗಿವೆ. ಇವು ಹತ್ತತ್ರನೇ ಬರ್ತವೆ. ದೇವಾಲಯ ಕೊಲ್ಲಿಡಂ ನದಿಯ ಸಮೀಪದಲ್ಲಿದೆ. ಇದನ್ನು ರಾಜರಾಜ ಚೋಳ ನಿರ್ಮಿಸಿದನು. ಐರಾವತೇಶ್ವರ ದೇವಸ್ಥಾನವು 1166 CE ಪೂರ್ಣಗೊಂಡ ಚೌಕಾಕಾರದ ಯೋಜನೆಯಾಗಿದೆ. 1007 ಮೀಟರ್ ಉದ್ದವಿರುವ ಕಾಂಪೌಂಡ್ ಗೋಡೆಯಿಂದ ಸುತ್ತುವರೆದಿದ್ದು, ಗೋಡೆಯ ಹೊರಗೆ ನಂದಿ ಮಂಟಪ ಮತ್ತು ಧ್ವಜಸ್ತಂಭವಿದೆ. ಅಗ್ರ ಮಂಟಪದ ಸಭಾಂಗಣವು ರಥದ ಆಕಾರದಲ್ಲಿದೆ. ಚಕ್ರಗಳು ಮತ್ತು ಕಲ್ಲಿನ ಕುದುರೆಗಳು ಕಲ್ಲಿನ ಕೆತ್ತನೆಗಳನ್ನು ಹೊಂದಿದೆ. ಈ ದೇವಾಲಯವು ಕಲೆ ಮತ್ತು ವಾಸ್ತುಶಿಲ್ಪದ ಉಗ್ರಾಣವಾಗಿದೆ. ದಕ್ಷಿಣ ಭಾರತದ ಪ್ರಸಿದ್ಧವಾಗಲು ಇಲ್ಲಿನ ದೇವಾಲಯಗಳೇ ಕಾರಣವಾಗಿವೆ. ದೇವಾಲಯದ ಮೆಟ್ಟಿಲುಗಳ ರಚನೆ ಆಸಕ್ತಿದಾಯಕವಾಗಿದೆ ಮತ್ತು ವಿಸ್ಮಯಗೊಳಿಸುತ್ತವೆ. ಮೆಟ್ಟಿಲುಗಳು ವಿಭಿನ್ನ ಬಿಂದುಗಳನ್ನು ಸ್ಪರ್ಶಿಸಿದಾಗ ಸಂಗೀತದ 7 ಸ್ವರಗಳನ್ನು ಉತ್ಪಾದಿಸುವ ಮೆಟ್ಟಿಲುಗಳಾಗಿವೆ. ಮುಖ್ಯ ವೇದಿಕೆಯ ಹೊರಗೆ ಬಲಿಪೀಠವಿದೆ. ಇದು ಅಸಾಮಾನ್ಯವಾದುದು. ಆ ಮೆಟ್ಟಿಲುಗಳ ಮೇಲೆ ಹೆಜ್ಜೆ ಹಾಕಿದಾಗ ಸಂಗೀತ ಹೊರಹೊಮ್ಮುತ್ತದೆ. ಆದ್ದರಿಂದ ಅವುಗಳನ್ನು ಸಂಗೀತದ ಮೆಟ್ಟಿಲುಗಳು ಎಂದು ಕರೆಯಲಾಗುತ್ತದೆ. ಐರಾವತೇಶ್ವರ ದೇವಸ್ಥಾನದಲ್ಲಿ ನೀರಿನ ತೊಟ್ಟಿ ಇದೆ. ಆ ನೀರಿನ ತೊಟ್ಟಿಗೆ ಕಾವೇರಿ ನದಿ ನೀರು ಬರುತ್ತದೆ. ಇಂದ್ರನ ಐರಾವತ ಆನೆಯು ಈ ತೊಟ್ಟಿಯ ನೀರಿನಲ್ಲಿ ಸ್ನಾನ ಮಾಡಿದ ಮೇಲೆ ಬಿಳಿ ಚರ್ಮ ಪಡೆಯಿತಂತೆ. ಆದ್ದರಿಂದ ಇಂದ್ರನ ಆನೆಯಿಂದಾಗಿ ದೇವಾಲಯಕ್ಕೆ ಐರಾವತೇಶ್ವರ ಎನ್ನುವ ಹೆಸರು ಬಂತು. ಈ ದೇವಾಲಯವು ಕುಂಭಕೋಣಂನಿಂದ 4 ಕಿಲೋಮೀಟರ್, ಚಿದಂಬರನಿಂದ 40 ಕಿಲೋಮೀಟರ್, ತಂಜಾವೂರಿನಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಸಾರಿಗೆ ಸಂಪರ್ಕ ಬಹಳ ಚೆನ್ನಾಗಿದೆ. ಈ ದೇವಾಲಯವನ್ನು ಗ್ರೇಟ್ ಲಿವಿಂಗ್ ಚೋಳ ದೇವಾಲಯಗಳು ಎಂದು ಕರೆಯಲಾಗುತ್ತದೆ. ಐರಾವತೇಶ್ವರ ದೇವಾಲಯವು ಈಗಿರುವುದಕ್ಕಿಂತ ದೊಡ್ಡದಾಗಿತ್ತು. ಶಾಸನಗಳ ಪ್ರಕಾರ 7 ಬೀದಿಗಳನ್ನು ಒಳಗೊಂಡಿತ್ತು. ಶ್ರೀರಂಗಂ ದೇವಸ್ಥಾನದಂತೆ ಪ್ರಾಚೀನ ಭಾರತೀಯ ಕಲೆಯನ್ನು ಪ್ರದರ್ಶಿಸುವಾಗ ಶಿವನನ್ನು ಕಾಸ್ಮಿಕ್ ದೇವತೆ ಎನ್ನುವ ದಂತಕಥೆಯೂ ಇದೆ. ಐರಾವತೇಶ್ವರ ದೇವಾಲಯ ಧಾರಾಸುರಂನ ಪ್ರಭಾವಶಾಲಿ ಚೋಳ ದೇವಾಲಯವಾಗಿದೆ. ತಮಿಳುನಾಡಿನಲ್ಲಿ ಅಕ್ಷರಶಃ ರಸ್ತೆಯ ಪ್ರತಿಯೊಂದು ತಿರುವಿನಲ್ಲಿಯೂ ದೇವಾಲಯಗಳಲ್ಲಿ ಎಡವಿ ಬೀಳುತ್ತೇವೆ. ಧಾರಾಸುರಂನಲ್ಲಿ ಗದ್ದೆಗಳು, ತೆಂಗಿನ ತೋಟಗಳಿಂದ ಸುತ್ತುವರೆದಿರುವ ಸಾಮಾನ್ಯ ಹಳ್ಳಿಯಂತೆ ಕಂಡರೂ ಅದರ ಮಧ್ಯಭಾಗದಲ್ಲಿ ಅಸಾಧಾರಣವಾದ ಭವ್ಯವಾದ ದೇವಾಲಯವಿದೆ. ಪ್ರಾಚೀನ ದಿನಗಳಿಂದಲೂ ಐರಾವತೇಶ್ವರ ದೇವಾಲಯವು ಭಕ್ತರು ಮತ್ತು ಪ್ರವಾಸಿಗರನ್ನು ಆಕರ್ಷಿಸುತ್ತಾ ಇದೆ. ಆದ್ದರಿಂದಲೇ ತಮಿಳುನಾಡನ್ನು ದೇವಾಲಯಗಳ ನಾಡು ಎಂದು ಕರೆಯಲಾಗುತ್ತದೆ. ಈ ವಿಸ್ಮಯಕಾರಿ ದೇವಾಲಯವು ಶಿವನಿಗೆ ಸಮರ್ಪಿತವಾಗಿದ್ದು, ಲಿಂಗವನ್ನು ರಾಜರಾಜೇಶ್ವರಂ ಉದಯರ್ ಎಂದು ಕರೆಯಲಾಗುತ್ತದೆ. ಸಾಲು ಸಾಲು ಕಂಬಗಳು, ಸುಂದರವಾದ ಅಪ್ಸರೆಯರು, ಶಿವಗಣಗಳು ಮತ್ತು ಇತರ ಶೈವ ಲಕ್ಷಣಗಳ ಉತ್ತಮ ಕೆತ್ತನೆಗಳಿಂದ ಅಲಂಕರಿಸಲ್ಪಟ್ಟಿದೆ. ಸುಂದರವಾದ ಶಿಲ್ಪಗಳನ್ನು ನಯಗೊಳಿಸಿ ಕಪ್ಪು ಬಸಾಲ್ಟ್ನಿಂದ ಕೆತ್ತಲಾಗಿದೆ. ನಾವು ಆ ಕಂಬಗಳ ಒಂದು ಸಾಲನ್ನು ಇಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಪ್ರತಿಯೊಂದು ಕಂಬದಲ್ಲೂ ವಿಭಿನ್ನವಾದಂತಹ ಚಿತ್ರಕಲೆಗಳನ್ನು ಕಾಣಬಹುದು. ಪ್ರತಿಯೊಂದು ಕಂಬಗಳ ನಡುವೆ
ಬಸಾಲ್ಟ್ನಿಂದ ಕೆತ್ತಲಾಗಿರುವಂತಹ ವಿಗ್ರಹಗಳನ್ನು ಕೂಡ ನೋಡಬಹುದು. ಅವುಗಳ ಅಂದ ಚಂದ ನೋಡಲು ಎರಡು ಕಣ್ಣುಗಳು ಸಾಲದು ಎನಿಸುತ್ತದೆ. ಬಹಳ ವಿಶಾಲವಾದಂತಹ ಒಂದು ದೇವಸ್ಥಾನ ಇದಾಗಿದೆ. ಸುತ್ತಲೂ ಇರುವಂತಹ ಆ ಶಿಲ್ಪ ಕಲೆಗಳನ್ನು ನಾವು ಎಷ್ಟು ನೋಡಿದರೂ ಸಾಲದು. ಆ ಪ್ರತಿಯೊಂದು ಹಂತದಲ್ಲೂ ಕೂಡ ವಿವಿಧ ಕೆತ್ತನೆಗಳನ್ನು ಇಲ್ಲಿ ನಾವು ನೋಡಬಹುದು. ಅಲಂಕಾರಿಕವಾದ ಶಿಲ್ಪಕಲೆಯ ಉಗ್ರಾಣದಂತೆ ಇಲ್ಲಿ ನಮಗೆ ಕಾಣುತ್ತದೆ. ಈ ಒಂದು ಮಾಹಿತಿ ಬಗ್ಗೆ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಇಲ್ಲಿ ಒಂದು ಎದುರುಗಡೆ ದೇವಾಲಯದ ಹೊರ ಗೋಪುರವನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ವಿ. ಮೇಲೆ ಬಸವನ ವಿಗ್ರಹಗಳನ್ನು ಕೂಡ ಇಲ್ಲಿ ಕೂರಿಸಲಾಗಿದೆ. ಮತ್ತು ಒಂದು ಸುಂದರವಾದಂತಹ ಒಂದು ಚಿತ್ರವನ್ನು ಇಲ್ಲಿ ನೋಡ್ತಾ ಇದ್ವಿ. ಮತ್ತು ತಮಿಳಿನ ಒಂದು ಶಾಸನವನ್ನು ಕೂಡ ಇಲ್ಲಿ ನಾವು ಹೋಗ್ತಾ ಇದ್ವಿ. ಮುಂದೆ ಒಂದು ಗೋಪುರವನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಎದುರುಗಡೆ ಭಗ್ನಗೊಂಡಿರುವಂತಹ ಒಂದು ದೇವಾಲಯದ ಒಂದು ಚಿತ್ರ.